ನಮ್ಮ ಲಿಂಗೈಕ್ಯ ಜಗದ್ಗುರುಗಳು ಏನು ಹಾಕಿಕೊಟ್ಟಿದ್ರು ಆ ಸಂಪ್ರದಾಯವನ್ನ ಮುರಿಬಾರದು ಅಂತಕ್ಕಂಥ ಉದ್ದೇಶನೇ ಎಲ್ಲರಿಗೂ ಇರ್ತಕ್ಕಂಥದ್ದು. ತಳ್ಳುಬಾಳು ಮಠಕ್ಕೆ ಉತ್ತರಾಧಿಕಾರಿಯನ್ನ ನೇಮಕ ಮಾಡ್ಬೇಕಾದ್ರೆ ನಾವು ನೇಮಕ ಮಾಡ್ಕೊಳ್ತೀವಲ್ಲ, ರಾತ್ರಿ ನೆನೆಸ್ಕೊಂಡು ಬೆಳಿಗ್ಗೆ ಯಾರನ್ನ ಕರ್ಕೊಂಬಂದು ನೇಮಕ ಮಾಡ್ಕೊಳ್ತೀವಲ್ಲ, ಹಂಗೆ ಮಾಡ್ಕೊಳ್ಳಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ ಅಲ್ವಾ? ಅವರಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಡಬೇಕು. ಕೊಟ್ಟ ನಂತರ ಅವರನ್ನ ಜೊತೆಯಲ್ಲಿ ಇಟ್ಕೊಂಡು ಅವರಿಗೆ ಎಲ್ಲ ಮಠದ ಆಗು ಹೋಗುಗಳನ್ನ ಹೇಳಬೇಕು. ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಅವರಿಗೆ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಅವರಿಗೆ ಪೀಠವನ್ನ ಅಲಂಕಾರ ಮಾಡಿದ ಮೇಲೆ ಅವ್ರನ್ನ ಜೊತೆಗೆ ಇಟ್ಕೊಂಡು ಅವ್ರಿಗೆ ಎಲ್ಲವನ್ನ ಕಲಿಸ್ತಕ್ಕಂಥ ಕೆಲಸ ಆಗ್ಬೇಕಲ್ವಾ? ಅದು ಒಂದಿಷ್ಟಲ್ಲಿ ಮಾಡ್ಲಿಕ್ಕೆ ಆಗುತ್ತಾ? ಇವತ್ತು ಎಷ್ಟು ಕಷ್ಟದಲ್ಲಿದೆಯಲ್ವಾ? ಇವತ್ತು ನಮ್ಮ ಸಮಾಜಕ್ಕೆ ಇಷ್ಟೊಂದು ದೊಡ್ಡ ಸಮಾಜ ಉತ್ತರಾಧಿಕಾರಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು ಭಕ್ತರು? ಮಠದ ಕತೆ ಏನಾಗುತ್ತೆ? ಯೋಚನೆ ಮಾಡ್ಬೇಕಲ್ವಾ? ಅದನ್ನ ಯಾರು ಯೋಚನೆ ಮಾಡಬೇಕು? ಸಮಾಜ ಯೋಚನೆ ಮಾಡಬೇಕು, ಸರಿನೇ. ಆದ್ರೆ ಸಮಾಜದ ಮುಖಂಡರಲ್ಲಿ ಹೋಗಿ ಹೇಳಿರೋದಕ್ಕೆ ಬೆಲೆನೇ ಗೌರವನೇ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಜವಾಬ್ದಾರಿ ಯಾರ್ದು?